ಗೌರಿ ಗಣೇಶ ಹಬ್ಬ ಬಂತು ಅಂದರೆ ಸಾಕು, ಚಿಕ್ಕಬಳ್ಳಾಪುರದಲ್ಲಿ ಗಲ್ಲಿಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಗಣೇಶೋತ್ಸವ ಆಚರಣೆ ಮಾಡ್ತಾರೆ. ಹಿರಿಯರಿಂದ ಕಿರಿಯವರವರೆಗೂ ಸಡಗರ ಸಂಭ್ರಮದಲ್ಲಿ ಮಿಂದೇಳ್ತಾರೆ. ಏನೋ ಚಿಕ್ಕಬಳ್ಳಾಪುರ ನಗರದ HS ಗಾರ್ಡನ್ನಲ್ಲಿ ಶ್ರೀ ಗಜಾನನ ಗೆಳೆಯರ ಬಳಗದಿಂದ ಸತತ 7ನೇ ವರ್ಷ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಹಬ್ಬದ 3ನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರನ್ನ ರಂಜಿಸ್ತಾ ಬರ್ತಾ ಇದ್ದಾರೆ. ಕಳೆದ ವರ್ಷ ಗಜಾನನ ಗೆಳೆಯರ ಬಳಗದಿಂದ 10 ಕೆಜಿಯ ಲಾಡುವನ್ನು ಹರಾಜಿಗಿಟ್ಟು 51,000 ರೂಪಾಯಿ ಮೊತ್ತಕ್ಕೆ ಹರಾಜಿನಲ್ಲಿ ಭಕ್ತರೊಬ್ಬರು ತಮ್ಮದಾಗಿಸಿಕೊಂಡಿದ್ದರು. ಅದೇ ರೀತಿ ಈ ವರ್ಷವೂ 21 ಕೆಜಿ ಲಾಡು ತಯಾರಿಸಿ ಬರೋಬ್ಬರಿ 75,000 ರೂಪಾಯಿ ಮೊತ್ತಕ್ಕೆ ಹೂವಿನ ವರ್ತಕ DKV ವೆಂಕಟರಾಜು, MFS ಮುನಿರಾಜು ವಶಪಡಿಸಿಕೊಂಡಿದ್ದಾರೆ. 75,000ಕ್ಕೆ 2 ಸಾರಿ ಎಲ್ಲ ವೈಟೆಡ್ ಆಗಿದ್ದೀರಲ್ಲ. ಓಕೆ, ಈಗ ನಮ್ಮ 21 ಕೆಜಿಯ ಲಡ್ಡು 75,000ಕ್ಕೆ ಶ್ವಂತ ಮಾಡ್ಕೋತಾ ಇರೋದು ನಿಮ್ಮೆಲ್ಲರ ಪ್ರೀತಿಯ MFS ಹಾಗೆ DKV ಅವರು. ಜಂಟಿಗೆ ಸರಿ ಜೋರಾದ ಚಪ್ಪಾಳೆ. ಇವತ್ತಿನ ಈ ಬಾರಿ 21 ಕೆಜಿಯ ಲಡ್ಡು ಇದೇ ಥರ ಭಗವಂತ ಎಲ್ಲಿ ತಗಂಟ ನಮಗೆ ಶಕ್ತಿ ಕೊಟ್ಟು ನಡೆಸ್ಕೊಂಡು ಹೋಗ್ತಾನೋ ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಶ್ರೀ ಗಜಾನನ ಯುವಕರ ಸೇವಾ ಸಂಘ, ಗಣೇಶನ ಯುವಕರ ಗಜಾನನ ಬಳಗ ಏನಿದೆ, ಗೆಳೆಯರ ಬಳಗ ತುಂಬ ಅದ್ಧೂರಿಯಿಂದ ಮಾಡ್ತಾಯಿದ್ದಾರೆ. ಹುಡುಗರೆಲ್ಲ ತುಂಬ ಸಪೋರ್ಟ್ ಮಾಡಿಕೊಂಡು ತುಂಬ ಎಫರ್ಟ್ ಹಾಕಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿ ಸಪೋರ್ಟ್ ಮಾಡಿ ಎಲ್ಲ ಥರದ್ದು ಒಂದು ಇದು ಮಾಡಿಕೊಟ್ಟಿದ್ವಿ. ಇದೇ ಥರ ವರ್ಷ ತುಂಬ ಚೆನ್ನಾಗಿ ನಡಿಬೇಕು ಅಂತ ನಾವು ಭಗವಂತನಲ್ಲಿ. ಮುಂದಿನ ವರ್ಷ ಇದಕ್ಕಿಂತ ಜಾಸ್ತಿನೇ ಹೋಗುತ್ತೆ. ಲಾಸ್ಟ್ ಟೈಮು 51,000 ಆಗಿತ್ತು, ಇವತ್ತು 75,000 ಆಗಿದೆ. ಇದೇ ಥರ ವರ್ಷ ಬೆಳ್ಕೊಂಡು ಹೋಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀವಿ. ಅದೇ ಥರ ಈ ಗಜಾನನ ಯುವಕರ ಬಳಗಕ್ಕೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ನಾವು ಕೇಳ್ಕೊತೀವಿ. ಇದೇ ಶ್ರೀ ಗಜಾನನ ಗೆಳೆಯರ ಬಳಗದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು, ಈ ವೇಳೆ ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಿನಿಮಾ ಹಾಗೂ ಭಕ್ತಿ ಹಾಡುಗಳಿಗೆ ನೃತ್ಯ ಮಾಡಿ ಸಾರ್ವಜನಿಕರಿಗೆ ಮನರಂಜನೆ ನೀಡಿದರು. ಈ ವೇಳೆ ನೆರೆದಿದ್ದ ಸಾರ್ವಜನಿಕರು ಭಕ್ತಿಯಿಂದ ಶಿಳ್ಳೆ ಕೇಕೆ ಹೊಡೆದು ಸಖತ್ ಎಂಜಾಯ್ ಮಾಡಿದರು. ಗಜಾನನ ಗೆಳೆಯರ ಬಳಗ ಕೆಳಗಿನ ತೋಟಗಳು ಸತತವಾಗಿ 7ನೇ ವರ್ಷ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವಿಶೇಷತೆ ಏನಂದರೆ, ಇಡೀ ದೇಶದಲ್ಲೇ ಒಂದು ಲಡ್ಡು ಹರಾಜನ್ನು ಹೈದರಾಬಾದ್ನಲ್ಲಿ ಮಾಡ್ತಾರೆ. ಅದು ಪ್ರಖ್ಯಾತೆ ಇಡೀ ರಾಷ್ಟ್ರಕ್ಕೆ.
ಅದೇ ರೀತಿ ನಮ್ಮ ಕೆಳಗಿನ ತೋಟದಲ್ಲಿ ಶ್ರೀ ಗಜಾನನ ಗೆಳೆಯರ ಬಳಗ ಪ್ರಥಮ ಬಾರಿಗೆ ಇದು 2ನೇ ವರ್ಷ ಆಯೋಜನೆ ಮಾಡಿದ್ದಾರೆ ಲಡ್ಡು ಹರಾಜು ಕಾರ್ಯಕ್ರಮ. ಅದರಲ್ಲಿ ಪ್ರಖ್ಯಾತ 21 kg ಲಡ್ಡುವನ್ನು DKV ಮತ್ತು MSF ಮುನ್ರಾಜ್ ಅವರು ಒಂದು ಸಹಯೋಗದಲ್ಲಿ ಇಬ್ಬರು ಆಲೋಚನೆಯಲ್ಲಿ 75,000 ಹರಾಜು ಕೂಗಿದ್ದಾರೆ. ನಿಜವಾಗ್ಲೂ ಆ ಎರಡೂ ಫ್ಯಾಮ್ಲಿಗಳು ಚೆನ್ನಾಗಿರಬೇಕು. ಏನೂ ಇಲ್ಲ, ನಮ್ಮ ವೆಂಕಟರಾಜಣ್ಣವರು ನಮ್ಮ ಗಡಿಗಿನ ತೋಟಕ್ಕೆ ಬಂದಾದ ಮೇಲೆ ಈ ಗಣೇಶೋತ್ಸವ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೀತವೆ. ಇದೊಂದೇ ಅಲ್ಲ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಐತೆ. ಮುಂದೇನೂ ಸಹ ಅದೇ ರೀತಿ ನಮ್ಮ ಹುಡುಗರು ಎಲ್ಲ ಮಾಡ್ತಾಯಿದ್ದಾರೆ. ಇದೇ ರೀತಿ ಈ ಥರ ಫ್ಯಾಮ್ಲಿಗಳು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿ, ಎಲ್ಲರೂ ಉತ್ಸಾಹಕರಾಗಿರಲಿ, ಎಲ್ಲ ಯುವ ಜನತೆ ಮುಂದೆ ಬರಲಿ ಅಂದ್ಬಿಟ್ಟು ನಾನು ಎಲ್ಲ ಜನತೆ. ಗಣೇಶ ಹಬ್ಬ ಬಂದರೆ ಒಂದು 2-3 ತಿಂಗಳಿಂದನೇ ಪ್ಲ್ಯಾನ್ ಮಾಡ್ತೀವಿ, ಹಿಂಗಿಡಬೇಕು ಹಂಗಿಡಬೇಕು ಅಂತೆಲ್ಲ. ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇಷ್ಟು ಅದ್ದೂರಿಯಾಗಿ ಬಂದು ಏನು ಸಮಸ್ಯೆ ಇಲ್ದಿರ ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಒಂದು 2-3 ತಿಂಗಳಿಂದ ನಿದ್ದೆ ಕೆಟ್ಟು ಎಲ್ಲ ಕೆಟ್ಟು ಮಾಡ್ತೀವಿ. ಇವಾಗ ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಫಸ್ಟ್ ದಿನ ಪೂಜೆ ಇತ್ತು, 27ನೇ ತಾರೀಕು ಗಣೇಶ ಹಬ್ಬದ ದಿವಸ ಪೂಜೆ, ಗೌರಿ ಪೂಜೆ ಇತ್ತು. ಮತ್ತು 28ನೇ ನೆನ್ನೆನೂ ಪೂಜೆ ಪ್ರಸಾದ ಇತ್ತು. ಇವತ್ತು ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ ಕಡೆಯಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಮತ್ತು ಲಡ್ಡು ಹರಾಜಿತ್ತು. ನಾಳೆ ಮತ್ತು ನಾಟ್ಯಪ್ರಿಯ ಅವ್ರ ಕಡೆಯಿಂದ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇದೆ. ಸಂಡೇ ವಿಸರ್ಜನೆ ಮಾಡ್ತೀವಿ. ಈ ವೇಳೆ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ಶ್ರೀ ಗಜಾನನ ಗೆಳೆಯರ ಬಳಗದಿಂದ ಗಣ್ಯರನ್ನು ಸನ್ಮಾನಿಸಲಾಯಿತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.